कर्नाटक राज्य दक्षिण पंथी जाति एवं संबुद्ध जातीय आंतरिक आरक्षण संघर्ष समिति बीदर द्वारा बीदर के पत्रिका भवन में एक प्रेस मीट आयोजित की गई। यह प्रेस मीट कर्नाटक राज्य दक्षिण पंथी जातीय एवं संबंधित जातीय आंतरिक आरक्षण संघर्ष समिति बीदर के मानद अध्यक्ष डॉक्टर काशीनाथ चलवा विजय मालगे द्वारा आयोजित की गई। इस प्रेस मीट को संबोधित करते हुए कर्नाटक राज्य वामपंथी जातीय एवं संबंधित जातीय आंतरिक आरक्षण संघर्ष समिति के अध्यक्ष मारुति बौदे, उपाध्यक्ष विट्ठल दास प्राज्ञा और महासचिव महेश गोनालकर ने सरकारी अधिकारियों से कहा कि जब वे आंतरिक आरक्षण के लिए जाति सर्वेक्षण के लिए आए तो उपजाति की परवाह किए बिना अपनी मूल जाति लिखे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब जरूर करें। ಈ ನಿರ್ಧಾರದಂತೆ ಈಗಾಗಲೇ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರತಕ್ಕಂತ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿಯನ್ನು ರಚನೆ ಮಾಡಿ 3 ತಿಂಗಳಲ್ಲಿ ವರದಿಯನ್ನ ಸಲ್ಲಿಸುವುದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ। ಮನೆ ಮನೆಗೆ ಸಮೀಕ್ಷೆ ಮಾಡುವುದಕ್ಕಾಗಿ ದಿನಾಂಕ 5ನೇ ಮೇ ಇಂದ 17ನೇ ಮೇ ವರೆಗೆ ಸಮೀಕ್ಷೆದಾರರು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳ ಒಂದು ನಿಖರವಾದ ಜನಸಂಖ್ಯೆಯನ್ನ ಗುರುತಿಸಿ ವರದಿಯನ್ನು ಸಲ್ಲಿಸಿ ಆದಮೇಲೆ ಕರ್ನಾಟಕದಲ್ಲಿ ಒಳ ಮೀಸಲಾತಿಗೆ ಸುಮಾರು ವರ್ಷದಿಂದ ಒಂದು ಸಮುದಾಯ ಚಳವಳಿ ಮಾಡ್ತಾರೆ. ಚಳವಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ನಲ್ಲಿ ಆಗಸ್ಟ್ 1ಕ್ಕೆ ಒಂದು ಜಜ್ಮೆಂಟ್ ಅನ್ನು ಬಂತು. ಆಯಾ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಜನರ ಆಶೆಗೆ ತಕ್ಕಂತೆ ಮತ್ತೆ ಸಾಮಾಜಿಕ ನ್ಯಾಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಸಾಮಾಜಿಕ ನ್ಯಾಯ ನೀಡುವಲ್ಲಿ ತಾರತಮ್ಯ ಆಗಬಾರ್ದು ಅನ್ನೋ ಒಂದು ನಿರ್ಣಯದೊಂದಿಗೆ ಪ್ರತಿ ಗ್ರಾಮ ಪ್ರತಿ ವಾರ್ಡ್ಗೆ ಬರ್ತಾರೆ. ಅವಾಗ ಬಂದಾಗ ಈಗ ನಮ್ಮ ಮಾದಿಗ ಅಣ್ಣ ತಮ್ಮಂದ್ರೆ ಈಗಾಗಲೇ ಅವರು ಮಿನಿಸ್ಟರ್ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಮೆಂಬರು ಉಪಮುಖ್ಯಮಂತ್ರಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಅಭಿನಂದಿಸ್ತೀವಿ. ಹಾಗೆಯೇ ನಮ್ಮ ಹೊಲೆಯ ಸಂಬಂಧಿತ ಜಾತಿಗಳು ವಿಶೇಷವಾಗಿ ನಮ್ಮ ಭಾಗಕ್ಕೆ ಬೀದರ್ ಜಿಲ್ಲೆಯಲ್ಲಿ ಹೊಲೆಯರಿದ್ದಾರೆ, ಗಡಿ ಭಾಗದಲ್ಲಿ ಮಹಾರಿದ್ದಾರೆ.